ಏನೋ ಸುಂದ್ರಜ್ಜ, ಇಷ್ಟೊಂದು ಟಿಪ್ ಟಾಪಾಗಿ ರೆಡಿಯಾಗಿ ಎಲ್ಲ ಹೊಂಟ್ಬಿಟ್ಟಿದೀಯಾ? ಏ, ಎಲ್ಲಿಗೂ ಇಲ್ಲ ಕಾಣು, ಎಲ್ಲಿಗೂ ಹೋಗ್ಲಿ. ಅಲ್ಲೇ ಬಲೆ ಇದೆಯಾ ನೀನು ಅಜ್ಜ. ಹುಡ್ಗಿರ್ ನೋಡ್ಲಿ ಅಂತ ಹೇಳ್ಬಿಟ್ಟು ಅಕ್ಕೆಂದು ಅಡ್ಡಾಡ್ತಿದೀಯಾ? ಲೇ, ಎಂತ ಮಾತಾಡ್ತೀಯ ನೀನು? ಇಂಥ ವಯಸ್ಸಿನಿಗೆ ಹುಡ್ಗಿರ್ ನೋಡ್ತಾರೆ ನಮ್ಮ ನಿನಗೆ. ಹಿಂಗ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದ್ರೆ ಯಾರು ನೋಡಲ್ಲ ಅಜ್ಜೋ ನಿನ್ನ, ಎಲ್ಲರೂ ನೋಡ್ತಾರೆ. ಏ, ಸಾಕು ಮುಚ್ಚಲ ಬಾಯಿ. ಏನ ಅರ್ಧೋಕತೆ ಹಂಗೆ ಅಂತಂದು ಹಾಕೊಂಡು ಅಡ್ಡಾಡಿದ್ರೆ ಇಲ್ಲದೆಲ್ಲ ಮಾತಾಡ್ತೀಯ. ಸರಿ ಸರಿ, ಏನು ಈ ಕಡೆ ಬಂದದ್ದು? ಏನಿಲ್ಲ ಕಣ್ಲ, ಸುಮ್ಮನೆ ಹಿಂಗೆ ಅಡ್ಡಾಡ್ಕೊಂತ ಹೋಗಿದ್ನ. ಹಂಗೆ ನೀನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು ಈ ಕಡೆ. ಸರಿ ಸರಿ, ಬಂದಿದ್ದು ಪಾಡಾತು, ಕುತ್ಕೋ ಬಾ, ಚಾನಾರ ಕುಡಿವಂತೆ. ಏನು ಚಾನ? ಆಯ್ತಾಯ್ತಾಯ್ತು. ಅದೇನ ನೀನು ಚಾ ಅಂದ ತಕ್ಷಣ ಹಂಗೆ ಬಾಯ್ ಬಿಡ್ತೀಯ? ಮನೆಗೆ ಅಜ್ಜಿ ಚಾ ಮಾಡ್ಕೊಡ್ತಾಳೆ ಇಲ್ಲ? ಆಕೆಲ್ಲಿ ಮಾಡ್ಕೊಡ್ತಾಳ ಚಾನ? ಬೆಳಗ್ಗೆ ಒಂದ್ಸಲಿ ಕೊಡ್ತಾಳ ಆಟಿ, ಮಧ್ಯಾಹ್ನ ಕೊಡಮಿ ಇನ್ನೊಂದು ದಿನ ಅಂತ ಅಂದ್ರೆ ನಿನಗೆ ಅದೈತೆ, ಶುಗರ್ ಐತೆ, ಅದೈತೆ, ಬಿ ಪಿ ಐತೆ, ಕುಡಿಬಾರ್ದು ಚಾನ ಅಂತ ಹೇಳ್ಬಿಟ್ಟು ಗೊತ್ತಂಬಿಡ್ತಾಳ ಕಣ. ಅಯ್ಯ, ಮತ್ತೆ ಅಜ್ಜಿ ಒಳ್ಳೇದಕ್ಕೆ ಹೇಳಿದಾಳೆ ಬಿಡು. ಮತ್ತೆ ಮತ್ತೆ ನೀನು ಶುಗರ್ ಇಟ್ಕೊಂಡು ಮತ್ತೆ ಜಾಸ್ತಿ ಚಹಾ ಕುಡಿದ್ರೆ ಮತ್ತೆ ಏನಾರಾದ್ರೆ ಏನು ಮಾಡ್ತಿ? ಹಂಗಾರೆ ಚಾಗಿ ಏನು ಬೇಡ ಬಿಡು. ಲೇ, ಈಗ ತಾನೇ ಚಹಾ ಕುಡಿಬಾ ಅಂತೇಳಿ ಈಗ ಚಾಗಿ ಬೇಡ ಅಂತ ಹೇಳ್ತೀಯಲ್ಲೋ ಲೇ. ಕುಡಿಯಕ್ಕೆ ಕರೆದ್ಬಿಟ್ಟು ಹಿಂಗೆ ಮಾಡಬಾರ್ದು ಕಣ, ಮೋಸನ. ಲೇ, ಒಂದು ಹನಿ ಕೊಡೋ ಸಾಕು. ಅಯ್ಯೋ ಇಲ್ಲಪ್ಪ, ಆಮೇಲೆ ನೀನು ನಮ್ಮನೆ ಚಹಾ ಕುಡಿದ್ಬಿಟ್ಟು ಆಮೇಲೆ ಮತ್ತೆ ನೀನು ತಲೆಗಿಲೆ ತಿರುಗಿ ಬಿದ್ದು ಆಮೇಲೆ ಅಜ್ಜಿ ಯಾರು ಚಹಾ ಕೊಟ್ಟದು ಅಂತೇಳಿ ಮತ್ತೆ ನಾನು ಹಿಡ್ಕೊಂಡು ಹೊಡೆದಾಳು ನಿಮ್ಮ ಅಜ್ಜಿ. ಲೇ, ಹಂಗೇನು ಆಗಲ್ಲ ಕಣೋ, ಬಾರೋ ಚಹಾ ಕೊಡಿಸ್ಬಾರೋ. ಲೋ ಸುಂದ್ರಜ್ಜ, ಬೇಡ ಬಿಡು ಸುಮ್ಮನೆ, ಯಾಕೆ? ಲೇ, ಅಲ್ಲಿಂದ ಇಲ್ಲಿಗೆ ಚಹಾ ಕುಡಿಯೋ ಆಸೆಗೋಸ್ಕರ ನೀನನ್ನು ಮಾತಾಡ್ಸ್ಕೊಂಡು ಚಹಾ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಕಣೋ. ಈಗ ನೋಡಿದ್ರೆ ಚಹಾ ಕುಡಿಯೋ ಆಸೆ ತೋರಿಸ್ಬಿಟ್ಟು ಈಗ ಚಹಾ ಬೇಡ ಏನು ಬೇಡ ಅಂತೀಯಲ್ಲೋ. ಹೂನಪ್ಪ, ಮತ್ತೆ ಸುಮ್ಮನೆ ಆಮೇಲೆ ಕೊಟ್ಟು ಏನಾರಾದ್ರೂ ಏನು ಮಾಡೋದು? ಏನೂ ಆಗಲ್ಲ ಕಣ, ಬಾರು. ಹೇಳು ಬಾ ನಿನ್ನ ಹೆಂಡ್ರಿಗೆ ಒಂಚೂರು ಚಹಾ ಕೊಡೋಕ್ಕೆ. ನೀನು ಅದಕ್ಕೆ ಹಿಂಗೆ ಟಿಪ್ ಟಾಪಾಗಿ ರೆಡಿಯಾಗಿ ಅಡ್ಡಾಡ್ಕೊಂಡು ಮನೆ ಚಹಾ ಕುಡ್ಕೊಂಡು ಅಡ್ಡಾಡ್ಕೊಂಡು ಹೋಗೋಣ ಅಂತ ಹಿಂಗೆ ಡ್ರೆಸ್ ಹಾಕೊಂಬಂದಿಯೇನಲ್ಲ? ಲೇ, ಆಸೆ ತೋರಿಸಿ ಹಿಂಗೆ ಮಾಡಬಾರ್ದು ನೋಡು. ಬೇಡ ಬಿಡಪ್ಪ, ನೀನೇನು ಚಹಾ ಕೊಡೋದು ಒಕ್ಕೊಂಡು ನಾನು. ಅಯ್ಯೋ ಸುಂದ್ರಜ್ಜ, ಅಯ್ಯೋ ಹೋಗ್ಲಿ ಬಾರೋ, ಯಾಕಂಗೆ ಸಿಟ್ಟಕ್ಕೆ. ಒಂದನಿ ಕುಡ್ದು ಹೋಗ್ಬಾ. ಹೌದಾ? ಮತ್ತೆ ಹೇಳು, ಮತ್ತೆ ಚಹಾ ಕೊಡೋಕ್ಕೆ. ಅಯ್ಯೋ ಹೇಳ್ತೀನಿ, ಕುತ್ಕೋ ಬಾರ ಮಾರಯ್ಯ, ಫಸ್ಟ್ ಕುಡಿಯುವಂತೆ. ಸರಿ ಸರಿ ಆಯ್ತು. ಲೇ, ಏನು ಮಾಡ್ತಿದೀಯೇ? ಒಂದೆರಡು ಲೋಟ ಚಹಾ ತಗೊಂಬಾರಿ, ನನಗೊಂದು ಸುಂದ್ರಜ್ಜಗೊಂದು. ಚಾ ಇದೇನೇ ಇದು 2 ಲೋಟ ತಮ್ಮ ಅಂದ್ರೆ ಇಷ್ಟೊಂದು ಲೋಟ ತಗೊಂಬಂದಿದೀಯಾ? ಇವತ್ತು ತೋಟಕ್ಕೆ ಕೂಲಿಯರ್ ಬಂದಿದ್ರು, ಅವ್ರಿಗೂ ಒಂದು 4 ಲೋಟ ಕಾಸ್ಕೊಂಬಂದಿ. ಹೌದೇನು? ಸರಿ ಸರಿ, ಅವಜ್ಜು ಕೊಡು ಫಸ್ಟ್. ಬಾಯಿ ತೆರ್ಕೊಂಡು ನೋಡ್ತದ ಅವಜ್ಜಿ ಯಾವಾಗ ಕೊಡ್ತಾಳೆ ಟೀ ಅಂತಂದು. ಸುಂದ್ರಜ್ಜ ಚಾನ ತತ್ತಂಬರವ, ಯಾವಾಗ ಕೊಡ್ತೀಯ ಟೀ ಅಂತ ಕಾಯ್ತಾ ಇದ್ದೆ. ಬಾಯೆಲ್ಲ ಚೂರು ಚೂರು ಅಂತೈತಿ. ಕೂಲಿಯರ್ ಹತ್ರ ಹೋದ್ರು, ಇಲ್ಲೇ ಇದ್ರಲ್ಲ? ಅಲ್ಲಿ ಯಾರು ಇರ್ಲಿಲ್ಲ ಕಣಮಿ. ಇಲ್ಲೇ ಇದ್ರು, ಟೀ ಕಾಸ್ಕೊಂಬರ್ತೀನಿ ಇರ್ರಿ ಅಂತ ಹೇಳೋಗಿದ್ದೆ. ಅವು ಹೋಗೇ ಬಿಟ್ಟವೆ ಅನ್ಸದು. ಏನೋ ಸುಂದ್ರಜ್ಜ, ಚಹಾ ಚೆನ್ನಾಗೈತಾ? ಕಣ, ಚೆನ್ನಾಗೈತೆ. ಈಗ ಸಮಾಧಾನ ಆತ್ ನೋಡಿ ಚಹಾ ಕುಡ್ದು. ಅದೇನು ಚಹಾ ಅಂತೀಯೋ? ಹಂಗೆ ಅತಿಯಾಗಿ ಚಹಾ ಕುಡಿಬೇಡ. ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ. ಏನು ಮಾಡೋಣ ಬಿಡ, ಮತ್ತೆ ಅದೊಂದು ಚಟ ಆಗ್ಬಿಟ್ಟತಿ. ಚಹಾ ಕುಡಿಲಿಲ್ಲ ಅಂದ್ರೆ ಇರೋಕ್ಕೆ ಆಗಲ್ಲೋ ಮರಿಯ. ತಲೆಯೆಲ್ಲ ಒಂಥರ ಗಿಮ್ ಅನ್ನೋದು ಹೆಂಗೆಂಗೋ ಅನಿಸ್ತಾ ಇರ್ತತಿ. ಚಹಾ ಕುಡಿದ ತಕ್ಷಣ ಸಮಾಧಾನ ಆಗ್ಬಿಡ್ತತಿ. ಏನೋ ಅಪ್ಪ, ಇನ್ನು ಒಳ್ಳೇದು ಕೇಳಿದೆ, ನಿನ್ನಿಷ್ಟ. ಮತ್ತೆ ಇವತ್ತು ಹೊಲದ ಕಡೆಗೆ ಹೋಗ್ಬೇಕಾ ಇಲ್ಲ? ಹೋಗ್ಬೇಕು ಕಣಜೋ, ಹೊಲ್ದಾಗಿ ಭಾರಿ ಬದುಕೈತಿ. ಸರಿ ಸರಿ ಹೋಗಪ್ಪ, ಅದೇನು ಬದುಕು ಮಾಡ್ಕೆ. ನನ್ನ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡು ಯಾಕೆ ಸಮಯ ಹಾಳು ಮಾಡ್ಕೊಂತಿ? ಹೋಗಿ ಬದುಕು ಮಾಡ್ಕೆ ಹೋಗಿ. ಹೋಗ್ಬೇಕಪ್ಪ ಈಗ. ಮಾಡಲಿಲ್ಲ ಅಂದ್ರೆ ಯಾವುದೂ ಆಗಲ್ಲ, ಮಾಡಿದ್ರೇನೆ ಎಲ್ಲ ಆಗೋದು.
ಸರಿ ಸರಿ ಹೋಗ್ಬಾರಪ್ಪ, ಅದೇನು ಕೆಲಸ ಮಾಡ್ಕ, ನಾನು ಬರ್ತೀನಿ ಕಣ ಹಂಗಾರೆ. ಸರಿ ಸರಿ ಹೋಗು ಹುಷಾರಾಗಿ ಮನೆಗೆ ಹೋಗು. ಮತ್ತೆ ಇನ್ನೊಂದ್ಸಲಿ ಚಾ ಅಂತ ಹೇಳ್ಬಿಟ್ಟು ಅವ್ರ ಮನೆ ಇವ್ರ ಮನೆಗೆ ಓದಿ ಕರೆಕ್ಟಾಗಿ ಮನೆಗೆ ಹೋಗಿ ಸೇರ್ಕ ಅಜ್ಜಿ ಬೈತಾಳೆ ನೋಡು. ಆಕೆ ಯಾಕೋ ಬೈತಾಳೆ, ಒಂದನಿ ಚಹಾ ಕೊಡೆ ಅಂದ್ರೆ ಕೊಡಲ್ಲ ಆಕಿ. ಬೈತಾಳೆ. ನಾನು ಹಿಂಗೆ ತಿರ್ಕೊಂತ ಹೋಗೋದು ಚಹಾ ಕುಡಿಯೋದು ಕಣೋ. ನಾನು ಇನ್ನೊಂದೆರಡು ಮನೆ ತಿರುಗಿ ಚಹಾ ಕುಡ್ದೆ ನಾನು ಹೋಗೋದು, ಬರ್ತೀನಿ ಕಣೋ. ಹಾಗೆ ಹೆಂಗಿದ್ರು ಇಲ್ಲಿ ಬಂದಿನಿ, ಬಸಜ್ಜನ ಮನೆ ಇಲ್ಲೇ ಇರೋದು. ಹಂಗೆ ಬಸಜ್ಜನ ಹತ್ರ ಹೊಸಿ ಮಾತಾಡ್ಕೊಂಡು ಆಮೇಲೆ ಹೋಗ್ಕೊಂಡು ಮನೆಗೆ. ಸರಿ ಸರಿ ಅದೇನು ಮಾತಾಡ್ಕೊಂಡು ಹುಷಾರಾಗಿ ಹೋಗು. ಮತ್ತೆ ಅಲ್ಲಿ ಇಲ್ಲಿ ಎಲ್ಲರೂ ಹೋಗ್ಬಿಟ್ಟಿಯ. ಈ ಸುಂದ್ರಜ್ಜುಗ ಅದೇನು ಚಾ ಹುಚ್ಚೋ ಏನೋ, ದಿನನಿತ್ಯ ಚಾ ಚಾ ಅಂತ ಮನೆ ಸುತ್ತರಿತಾ ಇರ್ತಾನೆ. ಅಲ್ಲೋ ಮರೆಯ, ನಿನಗೆ ಬುದ್ಧಿ ಗಿದ್ದಿ ಇದೆಯೋ ಇಲ್ಲೋ? ಅವಜ್ಜನ್ನ ಚಹಾ ಕುಡಿಯೋಕೆ ಕರ್ದಿಯಲ್ಲ, ಅವಜ್ಜಿಗೆ ಗೊತ್ತಾದ್ರೆ ಬೈತಾಳೆ. ಅವಜ್ಜಿ ಊರವ್ರಿಗೆಲ್ಲ ಚಹಾ ಕೊಡಬೇಡ್ರಿ ಅವಜ್ಜಿಗೆ ಅಂತ ಹೇಳ್ಕೊಂಬರ್ತದಾಳೆ. ಚಹಾ ಕೊಟ್ಟದ್ದೇನಾರ ಗೊತ್ತಾದ್ರೆ ಸರ್ರೆ ಬಂದು ಉಗುಳ್ತಾಳೆ ಇಲ್ಲಿ. ಏನು ಮಾಡೋಣ ಮತ್ತೆ, ಬಾಯ್ಬಿಟ್ಟು ಒಂದೀಟ್ ಚಹಾ ಕೊಡ್ಸು ಅಂತ ಬೋಡ್ಕೊತವನೇ. ಅದಕ್ಕೆ ಒಂದೀಟ್ ಕುಡ್ದು ಹೋಗ್ಲಿ ಏನಾಗಲ್ಲ ಅಂತ ಕರ್ದಿ. ಅವಜ್ಜಿಗೆ ನಮ್ಮ ಮನೆದೊಂದು ಈಟ್ ಚಹಾ ಸಾಕಾಗಲ್ಲ. ಅವಜ್ಜಿಗ ಮತ್ತೆ ಆ ಮನೆ ತಿರ್ಕೊಂಡು ಕುಡ್ಕೊಂತ ಹೋಗ್ತಾನೀಗ. ನಾನು ಹೇಳ್ದೆ ಕಣಿ, ಅಲ್ಲಿ ಇಲ್ಲಿ ಎಲ್ಲಿ ಹೋಗ್ಬೇಡ, ಕರೆಕ್ಟಾಗಿ ಮನೆಗೆ ಹೋಗು ಅಂತಂದು. ಆವಜ್ಜ ಕರೆಕ್ಟಾಗಿ ಮನೆಗೆ ಹೋಗ್ತಾನೆ. ಅಲ್ಲ ಬಸಜ್ಜು ಮನೆಗೆ ಹೋಗ್ಕೊನು ಅಂತ ಹೋದ. ಆ ಬಜ್ಜಿ ನೋಡಿದ್ರೆ ಪಾಪ ಚಹಾ ಕೊಡ್ಬೇಡ್ರಿ ಅಂತ ಎಲ್ಲರಿಗೂ ಬಡ್ಕೊಂತ ಬರ್ತಾಳೆ ಹೇಳ್ಕೊಂತ. ಈ ಬಜ್ಜಿ ನೋಡಿದ್ರೆ ಆ ಮನೆ ತಿರ್ಕೊಂಡು ಚಹಾ ಕುಡಿತಾನೆ. ಮನೆಗಳಿಗೆ ಬಂದ್ಬಿಟ್ಟು ಒಂದನಿ ಚಹಾ ಕೊಡ್ರಿ ಅಂದ್ರೆ ಯಾರಿಗೆ ಹಂಗೆ ಕಳ್ಸಕ್ ಮನಸ್ಸು ಬರ್ತತೆ. ಮತ್ತೆ ಹೋಗ್ಲತ್ತ ಕುಡಿಲಿ ಅಂತ ಕೊಡ್ತಾರತ್ತಾಗಿ. ನಾವೇನ ಹಿಂಗೆ ಕೊಟ್ಬಿಡ್ತೀವಿ, ಅಜ್ಜ ಆರಾಮಾಗಿ ಕುಡ್ದ್ಬಿಡ್ತಾನೆ ಪಾಪ, ಅನ್ಬೋಸೋದು ಆಮೇಲೆ ಅಜ್ಜಲ್ಲ. ಅವಜ್ಜಿ ಪಾಪ ಇರೋನೊಬ್ಬ ಅಜ್ಜ ಏನದ ಆದ್ರೆ ಏನು ಮಾಡಲಿ, ಹಿಂದೆ ಮುಂದೆ ಯಾರು ಇಲ್ಲ, ಆಮೇಲೆ ನಾನು ಒಬ್ಬಂಟಿ ಆಗ್ಬಿಡ್ತೀನಿ ಅಂತಂದು ಆಕಿ ಗೊಳೆ ಅಂತಾಳೆ ಪಾಪ ದಿನ. ಈ ವಜ್ಜಿ ನೋಡ್ತೀಯಾ, ಮನೆ ಸುತ್ತರಿದ್ಬಿಟ್ಟು ಚಾ 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 ಅಂತವನು ಪಾಪ. ವಜ್ಜಿ ಏನು ಮಾಡ್ಬೇಕು ಕೇಳು. ಈ ಒಂದ್ಸಲಿ ಏನಾದರೂ ಚಟ ಬಂದ್ಬಿಟ್ರೆ ಅದು ಹಂಗೆ ಅದು. ಯಾರು ಹೇಳಿದ್ರು ಏನು ಮಾಡಿದ್ರು ಬಿಡೋಕ್ಕಾಗಲ್ಲ ಅದು. ಈಗೇನೋ ಚೆನ್ನಾಗಿದ್ದಾನೆ, ಸುತ್ತಾಡ್ಕೊಂಡು ಚಹಾ ಕುಡ್ಕೊಂಡಿರ್ತಾನೆ. ಒಂದೇ ಸಲ ನೆಲಕ್ಕೆ ಬೀಳ್ತಾನಲ್ಲ ಪಾಪ. ಅವಾಗ ಏನು ಮಾಡ್ಬೇಕು ಕೇಳು. ನಾನು ಹೇಳ್ದೆ ಕಣೆ ಆ ಅಜ್ಜಿಗೆ, ಆರೋಗ್ಯ ಸರಿ ಇರಲ್ಲಪ್ಪ, ಕುಡಿಬೇಡ ಹಿಂಗೆ. ಆಮೇಲೆ ಮತ್ತೆ ಏನಾರು ಆದಿತ್ತು ಅಂದರೆ ಆ ಅಜ್ಜಿಗೆ ಹೇಳ್ತಾನೆ. ಹೇಳಿದ್ರು ಆಟೆ ಆ ಅಜ್ಜಿಗೆ. ಅದು ಆ ಅಜ್ಜಿಗೆ ಒಂಥರ ಹುಚ್ಚು ಬಂದ್ಬಿಟ್ಟದು ಚಹಾ ಕುಡಿಯೋದು. ಅದಿರಲ್ಲ ಅಂದ್ರೆ ಆ ಅಜ್ಜಿ ಇರಲ್ಲ, ಸತ್ತೆ ಹೋಗ್ತೀನಿ ಅನ್ನಂಗೆ ಆಡ್ತಾನೆ. ಏನು ಮಾಡೋಕ್ಕಾಗಲ್ಲ. ಆ ಹುಚ್ಚಿಗೆ ಮತ್ತೆ ಅವಜ್ಜಿ ಬೆಳಕರ್ದಾಗ ದಿನ ಒಂದನಿ ಕೊಡ್ತಾಳೆ ಹೋಗ್ಲಿ ಕುಡಿಲಿ ಅಂತಂದು. ಈ ಅಜ್ಜಿಗೆ ಒಂದನಿ ಸಮಾಧಾನ ಆಗಲ್ಲಲ್ಲ. ಅದಕ್ಕೆ ಮನೆ ಸಿತಾರಿತಾ ಇರ್ತಾನೆ ಚಾ ಚಾ ಅಂತಂದು. ಏನು ಮಾಡಂಗಿಲ್ಲ, ನಾವು ಹೇಳೋಷ್ಟು ಹೇಳಿದೀವಿ. ಅವ್ರವ್ರ ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ಹೋಗ್ಲಿ ಬಿಡು, ಅವಜ್ಜಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಪಾಪ. ಅವಜ್ಜುನಿಂದಾಗಿ ಅವಜ್ಜು ಅನ್ಭವಿಸ್ತಾಳೆ. ಹೋಗ್ಲಿ ಸರಿ ತಗ. ಅಡುಗೆ ಮಾಡಿದ್ದೀನಿ, ಉಂಡ್ಬಿಟ್ಟು ಹೊಲಕ್ಕೆ ಹೋಗ್ಬಾ, ಹೊಟ್ಟತ್ತಾತು. ಸರಿ ತತ್ತಂಬರಮ್ಮಿ, ಅದೇನು ಮಾಡಿದೀಯಾ? ಉಂಡ್ಬಿಟ್ಟು ಹೊಕ್ಕುನ್ ಹೊಲ್ದತ್ರ. ಸರಿ, ಕೈಕಾಲು ತೊಕೊಂಬ, ಇಡ್ತೀನಿ. ನಡಿ ತೊಳ್ಕೊಂಬರ್ತೀನಿ, ಇಡು ತಟ್ಟೆಗೆ. ನೋಡಿದ್ರಲ್ಲ ಗೆಳೆಯರೇ, ಕೆಲವು ಜನರುಗಳಿಗೆ ಹೆಂಗೆ ಚಹಾನ ಹುಚ್ಚಿಡಿದಿರುತ್ತೆ ಅಂತ ಹೇಳ್ಬಿಟ್ಟು ಅವರು ಚಹಾ ಇಲ್ಲ ಅಂದರೆ ಇರೋದೇ ಇಲ್ಲ ಹಂಗಾಡ್ತಾರೆ. ನಿಮ್ಮೂರಲ್ಲೂ ಯಾರಿಗಾದ್ರೂ ಈ ಥರ ಚಹಾ ಹುಚ್ಚಿನ ಅನುಭವ ಆಗಿದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.